ಖ್ಯಾತಿ ತೆಗೆಯುತ್ತೆ. ಯಾವುದೇ ಸರ್ಕಾರಗಳು ಬಂದರೂ ಕೂಡ ಈ ರೀತಿಯಾದ ಸಮಸ್ಯೆ ಯಾವುದೇ ಸರ್ಕಾರ ಅಲ್ರಿ ಈ 24 ಗಂಟೆಯಲ್ಲಿ ಒಳಗೆ ಹಾಕ್ಬೋದು ಮುಟ್ಬೇಕು. ಯಾವ್ದು ಪಾಕಿಸ್ತಾನ ಹಿಡಿದ್ರೆ ನಿಂಬೆಹಣ್ಣು ರಸ ಹಿಂಡಂಗೆ ಹಾಕ್ಬೋದು. ಬಾಂಗ್ಲಾದೇಶ್ ಮಾಡಲಿಲ್ವೇನ್ರಿ? 90,000 ಜನ ಸೈನಿಕರನ್ನ ಹಿಡಿದು ಸರಿಯಾಗಿ ಹಿಡಿಲಿಲ್ವೇನ್ರಿ? ಆವಾಗ ನಮ್ಮ ಸೈನಿಕರು ತಾನೇ ಮಾಡೋದು. ಈಗ ಒಬ್ಬ ನರಪಿಳ್ಳನ್ನು ಹಿಡಿಯೋಕ್ಕಾಗಿಲ್ಲ ನಿಮ್ಗೆ. ಅಲ್ಲಿಂದ ಉಲ್ಟಾ ಹೋಗಿ ನವಾಜ್ ಶರೀಫ್ ಮನೇಲಿ ಇವ್ರು ಬಿರಿಯಾನಿ ತಿಂದು ಬಂದರು ಮೋದಿಯವರು. ಯಾರು ಕರೆದಿದ್ರು? ಸರ್ವಜ್ಞ ಹೇಳ್ತಾನೆ, ಕರೆಯದೆ ಬರವನ ಏನು ಮಾಡಬೇಕು ಅಂತ. ಸರ್ವಜ್ಞನ ವಚನ ಓದ್ರೆ ನಿಮ್ಗೆ ಗೊತ್ತಾಗತ್ತೆ. ಯಾಕೆ ಹೋಗಿದ್ರು ಪಾಕಿಸ್ತಾನಕ್ಕೆ ಇವರು? ಇವತ್ತು ಈ ದೇಶದ ಅಸ್ತಿತ್ವದ ಪ್ರಶ್ನೆ, ಈ ದೇಶದ ಗೌರವ. ಭಾರತ ದೇಶ 140 ಕೋಟಿ ಜನ ಇರ್ತಕ್ಕಂಥ ಶಕ್ತಿಯುತವಾದಂಥ ರಾಷ್ಟ್ರ ಇದು. ಅಂಥ ರಾಷ್ಟ್ರದ ಒಬ್ಬ ಪ್ರಧಾನಮಂತ್ರಿಯಾಗಿ ಟ್ರಂಪ್ ಹೇಳಿದ ತಕ್ಷಣಕ್ಕೆ 24 ಗಂಟೆಯಲ್ಲಿ 2 ಗಂಟೆಯಲ್ಲಿ ನಿಲ್ಲಿಸ್ಬಿಟ್ರು. ಯಾವನ್ ಬಡಿಯುತ್ತೆ ಟ್ರಂಪು? ಏನು ನಮ್ಮ ದೊಡ್ಡಪ್ಪನ ಮಗನೇ, ಚಿಕ್ಕಪ್ಪನ ಮಗನೇ? ಏನು ನಮ್ಮಿಂದ? ನಿಕ್ಸನ್ ಇದ್ದಾಗಲೂ ಕೂಡ ಇಂದಿರಾ ಗಾಂಧಿ ಅವ್ರ ಮಾತು ಕೇಳಿ ಲೆಕ್ಕಿಸದೆ ಹೋಗಿ ಢಾಕಾನ ಹಿಡಿದ್ರು. ಆ ಕೆಲಸ ಇವತ್ತು ಲಾಹೋರ್ ಹಿಡಿದಿರ್ತಿದ್ರೆ ಒಂದೇ ಸಮಯಕ್ಕೆ ಸಮಸ್ಯೆ ಪರಿಹಾರ ಆಗೋದು.